ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇದೀಗ ನಾನು ಹುರಿಯಕ್ಕಿ ಉಂಡೆ, ಹುರಿಯಕ್ಕಿ ಲಾಡು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಕುಸುಬಲಕ್ಕಿ 1 ಕಪ್ಪು, ಬೆಲ್ಲ 3/4 ಕಪ್ಪು, ಜೇನಿ ಬೆಲ್ಲ ಇತ್ತಾದ್ರಿಂದ ಅದನ್ನೇ ಇಟ್ಕೊಂಡಿದ್ದೀನಿ. ನೀವು ಬೇರೆ ಬೆಲ್ಲ ಕೂಡ ಉಪಯೋಗಿಸ್ಕೋಬಹುದು. ನಿಮ್ಮ ಸಿಹಿ ಅಪೇಕ್ಷೆ ಮೇಲೆ ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನೆಲಗಡಲೆ ಅಂದ್ರೆ ಕಡಲೆಕಾಯಿ ಬೀಜ 1/4 ಕಪ್ಪು. ನೀವು ಕಡಲೆಕಾಯಿ ಬೀಜದ ಬದಲಾಗಿ ಬೇಕಾದ್ರೆ ಬಾದಾಮಿ ಅಥವಾ ಗೋಡಂಬಿನ ಹಾಕೋಬಹುದು. ಕೊಬ್ಬರಿ ತುರಿ 1/2 ಕಪ್ಪು, ಜಾಸ್ತಿ ಹಾಕಿದ್ರು ಕೂಡ ಚೆನ್ನಾಗೇ ಇರುತ್ತೆ. ಉಪ್ಪು 1 ಚಿಟಿಕೆಯಷ್ಟು, ಬೆಲ್ಲದ ಮಧುರತೆಯನ್ನ ಹೆಚ್ಚಿಸಲಿಕ್ಕೆ ಹಾಕೋದು. ಏಲಕ್ಕಿ ಪುಡಿ 1 ಟೀ ಸ್ಪೂನ್ ಅಷ್ಟು, ಬೆಲ್ಲ ಕರಗಿಸ್ಲಿಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ನೀರು. ಒಂದು ಬಾಣಲೆಯಲ್ಲಿ ಕುಸುಬಲಕ್ಕಿನ ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಪರಿಮಳ ಬರುವಂತೆ ಹುರ್ಕೊಳ್ಳೋಣ. ಸಣ್ಣ ಊರಿನಲ್ಲಿ ಹುರಿರಿ. ಈ ಅಕ್ಕಿ ಹುರಿತಿದ್ದಾಗೆ ನಿಮ್ಗೆ ಇದು ಪಟಪಟ ಶಬ್ದ ಬರುತ್ತೆ. ಚೆನ್ನಾಗಿ ಪಟಪಟ ಅನ್ನೋಷ್ಟು ಇದನ್ನ ನೀವು ಹುರಿರಿ. ಈಗ ನೋಡಿ, ಚೆನ್ನಾಗಿ ನೋಡಿ, ಇದು ಪಟಪಟ ಅಂತಿದೆ. ಅಕ್ಕಿ ಕಾಳುಗಳೆಲ್ಲ, ಅಕ್ಕಿ ಕಾಳುಗಳು ಕೂಡ ದಪ್ಪ ಆಗಿದೆ. ಈಗ ಸ್ಟವ್ ಆಫ್ ಮಾಡೋಣ. ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೊಳ್ಳೋಣ. ಕಡಲೆಕಾಯಿ ಬೀಜನ ಕೆಂಪು ಆಗುವಷ್ಟು ಅಂದ್ರೆ ಪಟಪಟ ಅನ್ನೋಷ್ಟು ಹುರ್ಕೊಳ್ಳಿ. ಇದನ್ನ ಒಂದು ತಟ್ಟೆಗೆ ತೆಕ್ಕೊಳ್ಳೋಣ. ಕೊಬ್ಬರಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಕೊಬ್ಬರಿ ಬೆಚ್ಚಗಾಗೋಷ್ಟು ಹುರಿದಿದ್ದೀನಿ. ಸ್ಟವ್ ಆಫ್ ಮಾಡಿ. ಈ ಪಾತ್ರೆ ಬಿಸಿಗೆ ಮತ್ತೆ ಅದೊಂದು ಸ್ವಲ್ಪ ಆಗತ್ತೆ. ಕುಸುಬಲಕ್ಕಿ ಸ್ವಲ್ಪ ಬೆಚ್ಚಗಾದ್ಮೇಲೆ ಇದನ್ನ ತರಿತರಿಯಾಗಿ ರುಬ್ಕೊಳ್ಳೋಣ. ಕುಸುಬಲಕ್ಕಿನ ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ಕುಸುಬಲಕ್ಕಿ ತರಿಯೊಟ್ಟಿಗೆ ಈ ಹುರಿದ ಕೊಬ್ಬರಿನ ಹಾಗೆ ಹುರಿದ ಶೇಂಗಾ ಬೀಜ ನಾನು 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಏಲಕ್ಕಿ ಪುಡಿ ಹಾಗೆ ಉಪ್ಪು ಹಾಕಿ ಇದನ್ನ ಸರಿಯಾಗಿ ಒಂದ್ಸಲ ಕಲಿಸ್ಕೊಳ್ಳಿ. ಬೆಲ್ಲನ ಒಂದು ಪಾತ್ರೆಗೆ ಹಾಕಿ ಹಾಗೆ ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ಳೋಣ. ಈಗ ಬೆಲ್ಲ ಚೆನ್ನಾಗಿ ಕರಗಿದೆ. ಸ್ಟವ್ ಆಫ್ ಮಾಡಿ ಇದನ್ನು ಒಂದು ಬಾಣಲೆಗೆ ಸೋಸ್ಕೊಳ್ಳೋಣ. ಬೆಲ್ಲದ ಪಾತ್ರೆಗೆ 1 ಟೀ ಸ್ಪೂನ್ ಅಷ್ಟು ನೀರು ಹಾಕಿ ಅದನ್ನು ಕೂಡ ಸೋಸಿದ್ದೀನಿ. ಸೋಸಿದ ಬೆಲ್ಲನ ಪಾಕ ಬರ್ಸ್ಕೊಳ್ಳೋಣ. ಬೆಲ್ಲ ಪಾಕ ಆಗಿದೆ ನೋಡೋಣ. ನಿಮಗೆ 1 ಎಳೆ ಪಾಕ ಬಂದರೆ ಇದು ಸಾಕು. ನೋಡಿ, ಈಗ 1 ಎಳೆ ಪಾಕ ಬಂದಿದೆ. ಇಲ್ಲಾಂದ್ರೆ ನೀವು ಸ್ವಲ್ಪ ನೀರಿಗೆ ಹಾಕಿ ಕರಗ್ದೇನೆ ಅದು ಹಾಗೆ ನಿಂತರೆ ಆಗಿದೆ ಅಂತ. ಈಗ ಪಾಕ ಆಗಿದೆ. ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿದ ಮೇಲೆ ಈ ತರಿನ ಶೇಂಗಾ ಹಾಗೆ ಕೊಬ್ಬರಿ ಹಾಕಿರ್ತೀವಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕೆಳಗೆ ಇಳಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದೆಲ್ಲ ಹೊಂದ್ಕೊಳ್ಳುವಂತೆ ಕಲಸಿ. ಈಗ ನಾನು ಇದನ್ನ ಚೆನ್ನಾಗಿ ಕಲಸಿದ್ದೀನಿ. ಒಂದು ಮುಚ್ಚಳ ಮುಚ್ಚಿಡೋಣ. ಸ್ವಲ್ಪ ಬೆಚ್ಚಗಾಗಲಿ. ಕೈಗೆ ಸ್ವಲ್ಪ ಜಿಡ್ಡು ಅಥವಾ ನೀರನ್ನು ಮುಟ್ಟಿಸ್ಕೊಂಡು ಹಿಟ್ಟು ಸ್ವಲ್ಪ ಬೆಚ್ಚಗಾದ್ಮೇಲೆ ನಿಮಗೆ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ಉಂಡೆನ ಕಟ್ಕೊಳ್ಳಿ. ಇದು ಕೊನೆ ಉಂಡೆ ಮಾಡ್ತಾ ಇದ್ದೀನಿ. ಒಟ್ಟು 12 ಉಂಡೆಗಳಾಗಿದೆ. ಈಗ ಹುರಿಯಕ್ಕಿ ಉಂಡೆ ಸಿದ್ಧವಾಗಿದೆ. ನೀವು ಬೇಕಾದರೆ ಕಡಲೆಕಾಯಿ ಬೀಜ ಹಾಗೆ ಕೊಬ್ಬರಿ ಪ್ರಮಾಣನ ಜಾಸ್ತಿ ಬೇಕಾದರೆ ಮಾಡ್ಕೋಬಹುದು. ನೋಡಿದ್ರಲ್ವಾ ಕುಸುಬಲಕ್ಕಿ ಹುರಿಯಕ್ಕಿ ಉಂಡೆ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಉಂಡೆಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ.